ಎಲ್ರಿಗೂ ನಮಸ್ಕಾರ ಗುರು. ಗೋವಾದ 2ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಗುರು, ಎಲ್ಲರೂ ನೋಡೋ ಹಾಗೆ ನಾವು ಗೋವಾದಲ್ಲಿದ್ದೀವಿ. ಇಲ್ಲಿನ ನಮ್ಮ 2ನೇ ದಿನ ಯಾವ ರೀತಿ ಇದೆ ನೋಡೋಣ ಬನ್ನಿ. ಇನ್ನೂ ಯಾರು ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಯಾರು ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋನ ಫುಲ್ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಗುರು, ಇದು ನೀವು ನೋಡ್ತಿರೋ ಹಾಗೆ ಇದು ಲಾಸ್ಟ್ ವಿಡಿಯೋದಲ್ಲಿ ಎಂಡಿಂಗಲ್ಲಿ ನಾವು ಬೀಚಲ್ಲಿ ಆಟ ಆಡೋದು ಅದೇ ವಿಡಿಯೋ ಕಂಟಿನ್ಯೂ ಆಗಿದೆ. ಬೀಚಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಗೋವಾದ ಒಂದು ಸ್ಟ್ರೀಟ್ನೆಲ್ಲ ಓಡಾಡಿಕೊಂಡು ಯಾವ ರೀತಿ ಇದೆ ಏನು ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಗೆಯೇ ನಮ್ಮ ಒಂದು ರೆಸಾರ್ಟ್ಗೆ ವಾಕಿಂಗ್ ಮೂಲಕ ಹೋಗ್ತಾ ಇದ್ದೀವಿ. ನೋಡಿ ಗೋವಾದ ಒಂದು ಲೈಫ್ ಸ್ಟೈಲ್ ಜನಗಳು ಯಾವ ರೀತಿ ಇದ್ದಾರೆ. ಸೊ ಫ್ರೆಂಡ್ಸ್, ಹಾಗೆಯೇ ಈ ರೀತಿ ನಾವು ನಡ್ಕೊಂಡು ನೆಕ್ಸ್ಟು ನಮ್ಮ ಒಂದು ರೆಸಾರ್ಟ್ಗೆ ಹೋಗ್ತೀವಿ. ರೆಸಾರ್ಟಲ್ಲಿ ಹೋಗಿ ನೆಕ್ಸ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಓಲ್ ಡೇ ಮತ್ತೆ ಮಾರ್ನಿಂಗಿಂದ ಟಿಲ್ ಈವ್ನಿಂಗ್ ತನಕ ಮತ್ತೆ ಕಂಪ್ನಿಯ ನಮ್ಮ ಒಂದು ಸಂಸ್ಥೆ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಆಚೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಆಚೆ ಹೋದಾಗ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಎಲ್ಲ ಹಾಗೆ ನೋಡಿ. ಹಲೋ ಗಾಯ್ಸ್, ಇವತ್ತು ಗೋವಾದಿಂದ ನೋಡಿ ನಮ್ಮ ರೆಸಾರ್ಟಿಂದ ಆಚೆ ಬರ್ತಾ ಇದ್ದೀವಿ. ಬರೀ ನಿಮ್ಗೆ ಆಚೆ ತೋರಿಸ್ತಾ ಇದೀವಿ, ರೆಸಾರ್ಟ್ ಒಳಗಡೆ ತೋರಿಸಿಲ್ಲ. ತೋರಿಸ್ತೀವಿ ಎಲ್ಲ ಹಂಗೆ ಒಂದು ಆಚೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಕೇಳಿಬಿಡಿ, ಗೋವಾದಲ್ಲೇ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ರೂಮ್ ಟೂರ್ ತೋರಿಸಿಲ್ಲ, ರೂಮ್ ಟೂರ್ ತೋರಿಸ್ತೀವಿ. ಇಲ್ಲಿಗೆ ಗೋವಾಗೆ ಬರೋ ಮೇಯ್ನ್ ಪರ್ಪಸ್ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಎಂಜಾಯ್ಮೆಂಟ್ ಪರ್ಪಸ್ಗೆ ಬಂದಿಲ್ಲ. ಆ್ಯಕ್ಚುಲಿ ಮೀಟಿಂಗ್ ಇದೆ, ಕಂಪ್ನಿ ಮೀಟಿಂಗ್ಗೋಸ್ಕರ ಬಂದಿದ್ದು, ಮುಗಿಸ್ಕೊಂಡಿದ್ದೀವಿ. ಜೊತೆಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ಇದು ಲಾಸ್ಟ್ ಡೇ. ನಾಳೆ ಮಾರ್ನಿಂಗ್ 9 ಗಂಟೆಗೆ ಚೆಕ್ಔಟ್ ಆಗ್ತೀವಿ. ಚೆಕ್ಔಟ್ ಆಗಿ ನಾಳೆ ಪೂರ್ತಿ ನೋಡಿಕೊಂಡು ನೈಟು ಮತ್ತೆ ನಮ್ಮ ಊರಿಗೆ ಹೊರಡ್ತೀವಿ. ಸೊ ನಿಮಗೆ ಪೆಂಡಿಂಗ್ ಇರೋದು ಒಂದೇ ಏನಂತ ಹೇಳಿದ್ರೆ, ರೂಮ್ ಟೂರ್ ತೋರಿಸಿಲ್ಲ. ರೂಮ್ ಟೂರ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರ್ತೀವಿ. ಬಾಯ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟು ನಾವು ಮತ್ತೆ ಹಂಗೆ ನಡ್ಕೊಂಡು ನಮ್ಮ ರೆಸಾರ್ಟ್ಗೆ ಹೋಗಬೇಕಾದ್ರೆ ನೆಕ್ಸ್ಟು ಈ ರೀತಿ ಬೀಚ್ ಪಕ್ಕದಲ್ಲೇ ನೋಡಿ, ನೀವು ನೋಡ್ತಿರ್ಬೋದು. ಇದು ಬೀಚ್ ಪಕ್ಕದಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಕರೀತಾರೆ. ಅದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೇ ಫುಡ್, ನಾವು ಒಂದು ಹೋಟೆಲ್ಗೆ ಹೋಗಿ ಫುಡ್ ತಿನ್ನೋದಂತ ಹೋದೋ. ಯಾಕೋ ನಮಗೆ ಫುಡ್ ಇಷ್ಟ ಆಗಲಿಲ್ಲ, ಮತ್ತೆ ರಿಟರ್ನ್ ಬಂದು ನೋಡಿ ಆ ಹೋದಂಥ ಹೋಟೆಲ್ ಈ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೀವು ಹೋದರೂ ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಮ್ಮ ರೆಸಾರ್ಟಿಗೆ ಬಂದು ನಿಮಗೆ ರೂಮ್ ಟೂರ್ ತೋರಿಸ್ತೀವಿ, ಬನ್ನಿ. ನೋಡಿ ಫ್ರೆಂಡ್ಸ್, ರೂಮ್ ಟೂರ್ ತೋರಿಸ್ತೀವಿ. ರೂಮ್ ಇದೆ, ನಾವು ಇರೋ ರೂಮು. ಒಳಗಡೆ ಹೋದರೆ ಬಾತ್ರೂಮ್ ಇದೆ, ಬೇರೆ ಏನಿಲ್ಲ. ಇಲ್ಲಿಂದ ಇಲ್ಲೊಂದು ಫ್ರಿಡ್ಜ್ ಕೊಟ್ಟಿದ್ದಾರೆ. ಫ್ರಿಡ್ಜಲ್ಲಿ ಏನಿಲ್ಲ, ಒಂದು ಲಾಕರ್ ಕೊಟ್ಟವ್ರೆ, ನಾವು ಏನು ಯೂಸ್ ಮಾಡಲಿಲ್ಲ. ಕ್ಲೋಸ್. ಓಕೆ, ಓಪನ್ ಮಾಡೋದು. ಓಪನ್. ಇಷ್ಟೇ. ಟಿವಿ, ಇಲ್ಲೊಂದು ಮಿರರ್. ರೂಮ್ ಒಳಗಡೆ ಈ ರೀತಿ ಇದೆ ನೋಡಿ. ಹೊರಗಡೆ ಬಾಲ್ಕನಿ. Just look at the balcony here. ಏನು ಮಾಡಿದೆ? ನಿಂಬೆ ಸರ್ಕೋ ಫಸ್ಟು, ಹೂವೆ ಲೆಮನ್ ಹಾಕೋ.
ಫುಲ್ ಸ್ಟ್ರಾಂಗ್ ಆಯ್ತಾ? ಗುರು, ಇದೇ ನೀವು ನೋಡ್ತಾ ಇದ್ದೀರಾ, ಇದು ಓಲ್ಡ್ ಚರ್ಚು. ನೆಕ್ಸ್ಟ್ ಅಲ್ಲಿಂದ ಹೋದ ತಕ್ಷಣ ನೆಕ್ಸ್ಟ್ ನಾವು ಒಂದು ಬ್ರಿಡ್ಜ್ ಕರ್ಕೊಂಡು ಹೋಗ್ತೀವಿ. ಬ್ರಿಡ್ಜ್ ನೋಡಿ ಯಾವ ರೀತಿ ಇದೆ ನೋಡು. ನೋಡಿ ಫ್ರೆಂಡ್ಸ್, ಗೋವಾ ಬೀಚಲ್ಲಿ ದೊಡ್ಡ ಬ್ರಿಡ್ಜು ನೋಡಿ, ಡಬಲ್ ಬ್ರಿಡ್ಜ್. ಬೀಚಲ್ಲಿ ಬ್ರಿಡ್ಜ್ ಇರೋದು ಅಂತ ಅಷ್ಟು ಗೊತ್ತಾಗಿಲ್ವಾ? ಹಾಂ, ಬೋಟಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಸಕ್ಕತ್ತಾಗಿದೆ. ಕ್ಯಾಸಿನೋ ನೋಡಿ, ಯಾರೋ ಹೋಗ್ಬೇಕು ಅಂತಿದ್ರಲ್ಲ, ಐತೆ ಕೆಸಿನೋ. ಓ, ಇಲ್ಲಿ ಕೆಸಿನೋ, ಬಿಗ್ ಕೆಸಿನೋ, ಎಲ್ಲ ಫುಲ್ ಕೆಸಿನೋನೇ ಇದೆ ಇಲ್ಲಿ. ಸರ್, ಯಾರ್ದು ಸರ್ ಅದು ಮನೆಯಲ್ಲಿ ಇರೋದು? ಆರೆಂಜ್ ಕಲರ್ದು ನೋಡಿ, ರೆಸಾರ್ಟ್ ಬಿಗ್ ಡ್ಯಾಡಿ ಕೆಸಿನೋ ನೋಡಿ ಸರ್. ಇಲ್ಲೊಂದು ರೆಡಿ ಆಯ್ತೈತೆ. ಇದಕ್ಕೆ ಯಾರು ಕರ್ಕೊಂಡು ಬಂದಿದ್ರು ಬೆಳಗ್ಗೆ ಅಲ್ವಾ? ಸಾಕಾಗಿದೆ ಗುರು. ಇದಾದ್ಮೇಲೆ ಯಾವುದೋ ಒಂದು ಬೀಚಿಗೆ ಕರ್ಕೊಂಡ್ಬಂದರು. ಬೀಚು ತುಂಬ ಚೆನ್ನಾಗಿತ್ತು. ನಾನು ಗೋವಾದಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಗೋವಾದಲ್ಲಿರೋ ಹೆಸರುಗಳೆಲ್ಲ ತುಂಬ ಒಂಥರ ಫ್ರೆಂಚಿಂದ ಇನ್ಸ್ಪೈರ್ ಆಗಿರೋ ರೀತಿ ಇದೆ. ಜಾಸ್ತಿ ಫ್ರೆಂಚ್, ಆ ಟೈಪಲ್ಲಿ ಫ್ರೆಂಚವರು ಇಟ್ಕೊತಾರಲ್ಲ, ಆ ರೀತಿ. ನೆಕ್ಸ್ಟ್ ನಾವು ಕೋರ್ಸೆಲ್ಲ ಲಾಸ್ಟ್ ಬ್ರಿಡ್ಜ್ ಅದೇ ಬ್ರಿಡ್ಜ್ ತುಂಬ ಜೊತೆಗೆ ನಾನು ವೀಡಿಯೋ ಮಾಡ್ತಾ ಇರೋದು ನನ್ನ ಮೊಬೈಲ್ನಲ್ಲಿ, ಆದ್ದರಿಂದ ಫುಲ್ಲು ನಮಗೆ ಇದನ್ನ ಕವರ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಿಮ್ಗೆ ತೋರಿಸೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಬೇಜಾರು ಮಾಡ್ಕೊಳ್ಳಿ. ನೋಡಿ ಆ ಕಡೆ ಯಾವ ರೀತಿ ಕಾಣ್ತಿದೆ, ತುಂಬ ಅದ್ಭುತವಾದ ಒಂದು ವ್ಯೂ ನೋಡಿ. ಕೆಳಗಡೆ ಮಾಮೂಲಿ ಹೈವೇ ರೋಡ್ ಇದೆ ನೋಡಿ, ಇಲ್ಲಿಂದ ಕಾಣಿಸ್ತಿದೆ. ಗುರು, ಇದ್ಯಾವ ಪ್ಲೇಸ್ ಅಂತ ಹೇಳಿದ್ರೆ, ಇದು ಓಲ್ಡ್ ಗೋವಾದಲ್ಲೇ ಇದೆ. ಶೂಟಿಂಗ್ ರೇಂಜ್ ಅಂತಲೇ ಒಂದು ಶೂಟಿಂಗ್ ಪ್ಲೇಸ್ ಅಂತಲೇ ಒಂದು ಫೇಮಸ್ ಆಗಿದೆ. ಇಲ್ಲಿ ತುಂಬ ಜನ ಇದ್ದರು. ಮೇಲ್ಗಡೆ ಟಾಪ್ ವ್ಯೂ ಇದೆ, ಮತ್ತು ಸನ್ಸೆಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿದ್ರು. ಒಟ್ಟಿನಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಇಲ್ಲಿಗೆ ನಮ್ಮ ಒಂದು ವೀಡಿಯೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿಂದ ನಾವು ನಮ್ಮ ಬಸ್ ಹತ್ರ ಹೋಗಿ ಮತ್ತೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿ ಅಲ್ಲಿಂದ ಮತ್ತೆ ನಮ್ಮ ಊರನ್ನ ಸೇರ್ತೀವಿ. ಸೊ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.